ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಅದು ಸರ್ಕಾರದ ವಿರುದ್ಧ ಅಲ್ಲ. ಕೆಲವು ಜನ ಬಿಂಬಿಸ್ತಾ ಇದ್ದರು, ಆಡಳಿತ ಪಕ್ಷದ ಶಾಸಕರೇ ಸರ್ಕಾರ ವಿರುದ್ಧ ಮಾತಾಡಿದಾರೆ. ನಾನೇನು ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ನೀರಾವರಿ ಯೋಜನೆಗಳು, ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ಆಮೇಲೆ ರಸ್ತೆ, ಇವೆಲ್ಲ ಮೂಲಭೂತ ಸೌಕರ್ಯದ ಬಗ್ಗೆ ನಮಗೂ ಕೊಡಿ. ಈಗ ಮೂರು ತಿಂಗಳು ನದಿ ಬತ್ತಿ ಹೋಗ್ತಿದೆ, ಮಾರ್ಚ್, ಏಪ್ರಿಲ್, ಮೇ ಇದಾಗಲಿ. ಅವಾಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನಮಗೂ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡ್ರಿ. ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ವಿಳಂಬ ಆಗ್ತಾ ಇದ್ದಾವೆ. ಈಗ ಬಸವೇಶ್ವರ ನೀರಾವರಿ ಮೊದಲೇ ಆಗಿದ್ರೆ, ಈಗ ಒಂದು 4-5 ವರ್ಷದಿಂದ ಆಗಿದ್ರೂ ಎಷ್ಟೋ ಜನ ಬದುಕಬಹುದಾಗಿತ್ತು. ಈಗ ಮೊನ್ನೆ ಒಂದು 2 ಮೋಟರ್ಗಳನ್ನು ಚಾಲು ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ 50% ಜನರಿಗೆ, ಅಂದರೆ ಒಂದು 20,000 to 30,000 ಎಕರೆಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ 20,000 to 30,000 ಎಕರೆಗಳಿಗೆ ನೀರು ಕೊಡಬೇಕಾಗಿದೆ. ಆಕ್ವಿಡೇಟ್ಗಳ ಈಗ ಕೂಡಿಸ್ತಾ ಇದ್ದೀವಿ. ಈಗ ಅನಂತಪುರ ಮಠ ನೀರ ಕೆಲವೇ ದಿನಗಳಲ್ಲಿ ಒಯ್ತೀವಿ. ಅದಲ್ಲದೆ ಮುಂದೆ ಅಲ್ಲಿ ಮಲಾಬಾದ್ ಮಠನೂ ನೀರು ಹೋಗಬೇಕು. ಮೊನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ, ನಾನು ಒಂದು ಮೀಟಿಂಗ್ ಕರೀಲಿ ಒತ್ತಾಯ ಮಾಡಿ, ನನ್ನ ವಿನಂತಿಗೆ ಗೌರವ ಕೊಟ್ಟು, ಮಾನ ಕೊಟ್ಟು ಇಬ್ಬರು ಮಂತ್ರಿಗಳು ಮೀಟಿಂಗ್ ಕರೆದ್ರು. ನಾನು ಬಸವೇಶ್ವರ ನೀರಾವರಿ ಸಲುವಾಗಿ ಒಂದು ಮೀಟಿಂಗ್ ಕರೆದು ಕಾಂಟ್ರಾಕ್ಟರ್ನ ಮತ್ತು ಎಲ್ಲ ಇಂಜಿನಿಯರ್ ಕರೆಸಿ, ಅದು ಸಹಿತ ನಿಮ್ಗೆ ಏನು ಬೇಕು, ದುಡ್ಡು ಬೇಕೋ ಅಥವಾ ಏನು ಬೇಕು ಎಲ್ಲ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಕಾಂಟ್ರಾಕ್ಟರ್ಗೂ ತಾಕೀತು ಮಾಡಿದ್ರು, ಇಮಿಡಿಯೇಟ್ ಮುಗಿಸುತ್ತೆ. ಸಾಕಷ್ಟು ಸಾವಿರಾರು ಅಲ್ಲಿ ಅಡಚಣೆಗಳು ಇದಾವೆ. ಅದೆಲ್ಲ ನಿಮ್ಗಂತ ಹೇಳೋಕ್ಕಾಗೋದಲ್ಲ. ಆ ಅಡಚಣೆಗಳನ್ನೆಲ್ಲ ನಿವಾರಣೆ ಮಾಡಿ ಮುಂದಿನ ಜೂನ್ದಲ್ಲಿ 100% ಅಂದರೆ 27,000 ಹೆಕ್ಟರ್ ನೀರುಗಳಿಗೆ, 65,000 ಎಕರೆ ನೀರುಗಳಿಗೆ, ಜಮೀನುಗಳಿಗೆ ನೀರನ್ನು ಒದಗಿಸುವಂತ ಮಾಡಬೇಕು ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಂಜಿನಿಯರ್ಗಳಿಗೆ, ನಮಗೂ ಮತ್ತು ಅವ್ರ ಕಾಂಟ್ರಾಕ್ಟರ್ಗೆ ಅಲ್ಲಿ ಒಂದು ಆರ್ಡರ್ ಅನ್ನ ಮಾಡಿದ್ದಾರೆ. ಅದು ಆಗ್ತದೆ. ನಮ್ಮ ಕಾಲೇಜ್ಗಳ, ಇಂಜಿನಿಯರಿಂಗ್ ಕಾಲೇಜ ಇವೆಲ್ಲ ಆಗಬೇಕು. ಅದನ್ನು ಬೇಡಿಕೆಗಳು. ಈಗ 110 kV ಇದಾವು. ಇವು 33 kV ಸ್ಟೇಷನ್ಗಳು ಇದಾವೆ ನಮ್ಮಲ್ಲಿ. ಏನಾಗ್ತಿದೆ, 1 ತಾಸು 2 ತಾಸು ನಮ್ಗೆ ಕರೆಂಟ್ ಬರ್ತಾ ಇದೆ. ನಮ್ಮಲ್ಲಿ ರೈತರೆಲ್ಲ ಬಹಳ ತೊಂದರೆ ಇಲ್ಲದಾರ. ಕರೆಂಟ್ ಏನಾಗ್ತೈತಿ, ಕರೆಂಟ್ ಹೋಗಿ ಮತ್ತೆ ಬತ್ತಂದ್ರೆ ನೀರು ಉಣಿಸ್ಲಿಕ್ಕೆ ಒಂದು ಎಕರೆನೂ, ಒಂದು ದಿವಸನೇ 1 ಎಕರೆ ಅಥವಾ ಅರ್ಧ ಎಕರೆ ನೀರು ಆಗಲ್ಲ. ನಮಗೂ 110 kg 220 kg kV ಹಿಂಗೆ ಮಾಡಿ ನಮಗೂ ದೊಡ್ಡ ಸಿಟಿ ಇವು ಎಲೆಕ್ಟ್ರಿಕ್ ಸ್ಟೇಷನ್ಗಳು ಮಾಡಿದ್ದಾದ್ರೆ, ನಾವು ಈಗಾಗಲೇ ಕೆಲವು ಜಾಗದಲ್ಲಿ 33 ಇದ್ದದ್ದು 110 ಮಾಡ್ರಿ, 130 ಮಾಡಿದ್ರಿ, 110 ಮಾಡಂಗಿಲ್ಲ ಯಾವುದು. ಆಮೇಲೆ 220 ಮಾಡ್ರಿ. ಹಿಂಗೆಲ್ಲ ವಿನಂತಿಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಕಡೆ ಇವೇ ಸಮಸ್ಯೆ, ರೈತರದು, ಶಿಕ್ಷಣ, ಆರೋಗ್ಯ, ಇವೆಲ್ಲ ನಮಗೆ ಮೂಲಭೂತ ಸೌಕರ್ಯ ಕೊಡ್ರಿ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದೀನಿ. ಈಗ ನೀವು ಕಲ್ಯಾಣ ಕರ್ನಾಟಕಕ್ಕೆ ಒಂದು ನಿಗಮ ಮಾಡಿ, ಅಲ್ಲಿ ನಮ್ಮ ಅಜಯ್ ಸಿಂಗ್ ಅವ್ರನ್ನ ಅಧ್ಯಕ್ಷ ಮಾಡಿ 5,000 ಕೋಟಿ ಕೊಡ್ತಾ ಇದ್ದೀರಿ. ನೀವು ಅವ್ರ ಬಗ್ಗೆ ನಾನು ಇರೋದಿಲ್ಲ, ಅವ್ರಿಗೂ ಇನ್ನೂ 10,000 ಕೋಟಿ. ಯಾಕಂದ್ರೆ 371 ಅಲ್ಲಿ ಆಗೋದ್ರಿಂದ ಅವ್ರಿಗೆ ಆ ಭಾಗದ ಒಂದು ಬಹಳ ಮೂಲಭೂತ ಸೌಕರ್ಯಕ್ಕೆ ಬಹಳ ಹಿಂದಿರೋರು ಅನ್ನುವಂಥ ದೃಷ್ಟಿಕೋನದಿಂದ 371 ಮಾಡಿ ಅವ್ರಿಗೆ 5,000 ಕೊಡ್ತಾ ಇದ್ದೀರಿ. ನೀವು 10,000 ಕೊಡ್ರಿ ಅವ್ರಿಗೆ. ನಮಗೂ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ನಿಗಮ ಮಾಡಿ, ನಮಗೂ ಯಾರನ್ನಾರೇ ಅಧ್ಯಕ್ಷ ಮಾಡಿ, ನಮಗೂ 5,000 ಕೋಟಿ ಕೊಡಿ ಪ್ರತಿ ವರ್ಷ ಅನ್ನುವಂಥದ್ದು ಬೇಡಿಕೆ. ಇದು ಸರ್ಕಾರ ವಿರೋಧಲ್ಲ. ನನಗೆ ನೀರು ಬತ್ತಿ ಹೋಗ್ತಾವು, ನೀರು ಕೊಡೋದು ಸರ್ಕಾರ ವಿರೋಧ. ಸೌಳು ಜೋಳಾಗಿದಾವು, ನಮ್ಮ ಭೂಮಿಗಳಿಗೆ ಸೌಳು ಜೋಳ ಮಾಡಲಿಕ್ಕೆ ಅನುವು ಮಾಡಿಕೊಡ್ರಿ ಅಂದ್ರೆ ಸರ್ಕಾರ ವಿರೋಧ. ಇವೆಲ್ಲ ಮಾತಾಡಿದ್ದೀನಿ, ಮನೆಯಲ್ಲಿ ಹೋರಾಟ ಮಾಡ್ತೀನಿ. ಮೊನ್ನೆ ನನಗೆ 50 ಕೋಟಿ, ಎಲ್ಲ MLA ಒಳಗೆ 50 ಕೋಟಿ ಕೊಟ್ಟಿದ್ದಾರೆ. ನಾವೆಲ್ಲ ಕಡೆ ರಸ್ತೆಗಳದ ಲಿಸ್ಟ್ ಇದೆ, ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ರಸ್ತೆಗಳನ್ನು ತೊಗೊಂಡಿದ್ದೀವಿ. ಮೊನ್ನೆ 25 ಕೋಟಿ ಕೊಡೋದ್ರಿಂದ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸಮುದಾಯ ಭವನ, ಒಂದೊಂದು ರಸ್ತೆ ಮಾಡಿದ್ದೀವಿ 25 ಕೋಟಿಯಲ್ಲಿ. ಅವೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಈಗ మరి ಇನ್ನೂ 50 ಕೋಟಿ ಸಹಿತ ಈಗ ಆಡಳಿತ ಅನುಮೋದನೆ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು 15 ದಿವಸದಾಗ ಪೂಜೆ ಮಾಡ್ತೀನಿ. ಒಂದು 6 ತಿಂಗಳಾಗ ಆ ಕೆಲಸ ಮುಗಿಸ್ತೀವಿ. ಆಗಿದೆಯಲ್ಲ, ಅದು ಶಿರೂರದಿಂದ ಕೆಂಪಗೌಡ ಮಠ, ಸಾರಿ ಕೆಳಗಾಂವ ಮಠ ಮಾಡಿದ್ದೀವಿ. ಶಿರೂರದಿಂದ ಮಾಡಿದೀವಿ, ಹಾಕಿದೀವಿ. ಈಗ ತಿರ್ನಿ ಮತಕ್ಷೇತ್ರದಲ್ಲಿ ಎಷ್ಟು ರೀಚ್ ಬರ್ತೈತಿ ಅದನ್ನು ಲಕ್ಷ್ಮಣ ಸವದಿ ಅವ್ರು ಹಾಕಿದರು. ನನ್ನ ಮತಕ್ಷೇತ್ರದಲ್ಲಿ ಎಷ್ಟು ರೀಚ್ ಬರ್ತೈತಿ ನಾನು ಹಾಕಿದ್ದೀನಿ. ಆಗ್ತದ, ಏನ್ ತೊಂದರೆ ಇಲ್ಲ.
ನೋಡ್ರಿ, ಬೇಡಿಕೆ ಇಡುದು ಕುಡಿದು ಬಿಡುದು ಹೈಕಮಾಂಡ ಅವರಿಗೆ ಬಿಟ್ಟುಕೊಟ್ಟ ವಿಷಯ. ನಾನು ಸಚಿವ ಸ್ಥಾನದ ಆಕಾಂಕ್ಷಿದ್ದೀನಿ. ನಾನು 5 ಬಾರಿ ಶಾಸಕನಾಗಿದ್ದೀನಿ. ನಾನು ಯಾವುದೇ ಇಲಾಖೆ ಕೊಟ್ಟರೂ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ನಾನು